ಅಕ್ಕಿ, ಹಾಲಿನಿಂದ ಹಾಲ್ಗಳು ಅಗತ್ಯತೆಗಳನ್ನ ಈಡೇರಿಸತಕ್ಕಂಥದ್ದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದೆ. ಟ್ಯಾಕ್ಸ್ ಹಾಕುವಂತ ಸಾಧ್ಯತೆ ಹೆಚ್ಚದು. ಯಾಕೆ ನಾ ಈ ಮಾತನ್ನು ಹೇಳ್ತೇನೆ ಅಂದ್ರೆ, ಹಾಲಿನ ಬೆಲೆ ಹೆಚ್ಚಾಯ್ತು, ಮೊಸರಿನ ಬೆಲೆ ಹೆಚ್ಚಾಯ್ತು, ಆಹಾರ ಉತ್ಪಾದನದ ಬೆಲೆ ಹೆಚ್ಚಾಯ್ತು, ಮತ್ತು ವಿದ್ಯುತ್ ದರ ಹೆಚ್ಚಾಯ್ತು. ಎರಡು ಹೇಳಲಿಕ್ಕೆ ಕೂತ್ರೆ ಯಾವುದೂ ಉಳಿದಿಲ್ಲ. ಇಂಥ ಕೆಟ್ಟ ಸರ್ಕಾರ ಬಹುಶಃ 75 ವರ್ಷದ ಆಡಳಿತದಲ್ಲಿ ಯಾವುದೂ ಬಂದಿರಲಿಲ್ಲ. ತೆರಿಗೆಗಳ ರೂಪದಲ್ಲಿ ಹಣ ಸಂಗ್ರಹ ಮಾಡ್ತಾ ಇರೋದೆಷ್ಟು? 10 ರೂಪಾಯಿ, ಕೊಡ್ತಾ ಇರೋದೆಷ್ಟು? 2 ರೂಪಾಯಿ. ಇದು ಆರ್ಥಿಕ ನೀತಿ. ಇದನ್ನ ಸಮಾಜ ಕಲ್ಯಾಣ ನೀತಿ ಅಂತ ಕರೀತಾರೆ ಇವರು. ಯಾವುದು ಸಮಾಜ ಕಲ್ಯಾಣ ಅಂತಂದ್ರೆ ಬಂಧುಗಳೇ, ಜನತೆಯ ಬದುಕಿಗೆ ಹೊರೆ ಆಗದಂತಹ ಆರ್ಥಿಕ ನೀತಿಯನ್ನ, ತೆರಿಗೆ ನೀತಿಯನ್ನ ತರೋದಿದೆಯಲ್ಲ, ಅದು DCF ಅವರಿಗೂ ಮತ್ತು ಬಂದಿರುವಂತ ಎಲ್ಲ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಬಂದ್ರೆ ಮಾತ್ರ ಎಲ್ಲೆಲ್ಲಿ ಇದೆ ಅದಕ್ಕೆ ಇದಕ್ಕೆ ಸಮಸ್ಯೆ ಇಲ್ಲ ಅಂತಾನೆ ಹಣ ಕೊಡದೇ ಇಲ್ಲ. ಯು ಗಾಟ್ ಅಮೌಂಟ್ ಫಾರ್ ರೀಸೆಂಟ್ಲಿ ರಾಜಕಾರಣಿಗಳು ಎಲ್ಲೆಲ್ಲಿ ಬ್ಲಾಕ್ ಆಗುತ್ತೆ ಅದನ್ನೆಲ್ಲ ಅದನ್ನ ನೀವು ಈಗ ಇಮಿಡಿಯೇಟ್ಲಿ ಶುಡ್ ಈಗ ಲೋಕಲ್ ಬಾಡಿದವರು ಇದೇ ತರ ಎಲ್ಲೆಲ್ಲಿ ಅವ್ರಿಗೆ ಫ್ಲಡ್ ಆಗುತ್ತೆ ಎಲ್ಲ ಚೆಕ್ ಮಾಡಿಕೊಂಡು ಎಲ್ಲೂ ಕೂಡ ನಮಗೆ ಫ್ಲಡ್ ಆಯ್ತು ಅಂತ ಬರಬಾರ್ದು. ಫ್ಲಡ್ಡಿಂಗ್ ಸರಿ ಆಗಿಲ್ಲ, ಇಲ್ಲಿ ಆಗ್ತಿತ್ತು ಮೊಬೈಲು ಕೊಡ ಚೌಕಿಯಲ್ಲೆಲ್ಲ ಈವನ್ ಮೈನ್ಯೂಟ್ ಕಲೆಕ್ಷನ್ಸ್ ಮಾಡಿಕೊಂಡು ಇಂಪ್ರೂವ್ ಮಾಡಿ ಫ್ಲಡ್ಡಿಂಗ್ ಆಗಿಲ್ಲ. ಈ ಸಾರಿ